ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಾವು ಚೆಕ್ ಮಾಡಿಕೊಂಡ್ರೆ ಇದಕ್ಕೆ ವೆಸ್ಟ್ ಬೆಂಗಾಲ್ ಕೂಡ ಹೊರತಾಗಿಲ್ಲ, ದೆಹಲಿ ಕೂಡ ಹೊರತಾಗಿಲ್ಲ. ಲೆಫ್ಟಿನೆಂಟ್ ಗವರ್ನರ್ ಬರ್ತಾರೆ ಅಲ್ಲಿಗೆ ದೆಹಲಿಗೆ. ಈ ಕಡೆ ಚೆಕ್ ಮಾಡಿಕೊಂಡಾಗ ತಮಿಳುನಾಡು ಕೂಡ ಹೊರತಾಗಿಲ್ಲ. ತಮಿಳುನಾಡಲ್ಲೂ ರಾಜ್ಯಪಾಲರು ತೆಗೆದುಕೊಂಡಂಥ ನಿರ್ಣಯಕ್ಕೆ ಒಂದು ಕಡೆ ಸೋಲಾಗ್ಬಿಡ್ತು. ಆ ರೀತಿಯಲ್ಲಿ ಅಲ್ಲಿ ಒಂದು ಸರ್ಕಾರ ಅವ್ರ ಮೇಲೆ ಫೈಟ್ ಮಾಡಿತ್ತು. ಅದೇ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿಯೂ ಕೂಡ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ ಇದೆ. ದೆಹಲಿಯಲ್ಲಿ ಅಂದರೆ ಎಲ್ಲೆಲ್ಲಿ BJP ಆಳ್ವಿಕೆ ಇಲ್ಲ, ಮೂಲ ಇಷ್ಟೇ ಇದರದು. BJP ಪಕ್ಷದ ಆಳ್ವಿಕೆ ಎಲ್ಲೆಲ್ಲಿ ಇಲ್ವೋ ಎಲ್ಲ ಕಡೆಗಳಲ್ಲಿ ರಾಜ್ಯಪಾಲರು ಮತ್ತು ಆಯಾ ಸರ್ಕಾರಗಳು ಒಂದು 4-5 ರಾಜ್ಯಗಳಲ್ಲಿ ಇಂಥ ಒಂದು ತೀವ್ರವಾಗಿರತಕ್ಕಂಥ ಸಮಸ್ಯೆ ಇದೆ. ಕೇಜ್ರಿವಾಲ್ ವಿರುದ್ಧ ದೂರು ದಾಖಲಿಸಬೇಕು ಅಂತ ಲೆಫ್ಟಿನೆಂಟ್ ಗವರ್ನರ್ ಅವರು ಒಂದು ವಿಚಾರದ ಸಂಘರ್ಷ ನಡೆದಿತ್ತು. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧವಾಗಿ ರಾಜ್ಯಪಾಲರು, ತಮಿಳುನಾಡಲ್ಲಿಯೂ ಕೂಡ ಸರ್ಕಾರದ ಜೊತೆಗೆ ರಾಜ್ಯಪಾಲರ ತಿಕ್ಕಾಟ ಈ ಕ್ಷಣಕ್ಕೂ ಒಂದು ಕಡೆ ಇಲ್ಲಿ ಮುಂದುವರಿಯುತ್ತಾ ಇದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರದಲ್ಲಿ ಆಯಿತು ಕೇಸ್ ಮಾಡಿ ಇವ್ರ ಮೇಲೆ ಅಂತ ಹೇಳಿ ಲೆಫ್ಟಿನೆಂಟ್ ಗವರ್ನರ್ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ಟಿದ್ರು. ಅಂದರೆ ತನ್ನ ಪಕ್ಷದ ಆಳ್ವಿಕೆ ಇಲ್ಲದ ರಾಜ್ಯಗಳಲ್ಲಿ ಈ ಒಂದು ಗವರ್ನರ್ಗಳು ಇದ್ದಾರಲ್ಲ ಅವ್ರ ಮೇಲೆ ಏನಾದರೂ BJP ಪ್ರಭಾವ ಬೀರ್ತಾ ಇದೆಯಾ ಇಂಥ ಆರೋಪ ನೇರವಾಗಿ ಮಾಡ್ತಾ ಇದ್ರು ಇವರು. ಈ ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಂಡು ಅವರು ಎಲ್ಲ ಈ ರೀತಿ ರಾಜ್ಯಪಾಲರುಗಳ ಮೂಲಕವಾಗಿ ನಮಗೆ ತೊಂದರೆ ಕೊಡ್ತಾ ಇದೆ ಅಂತಲೇ ಆಯಾ ರಾಜ್ಯಗಳಲ್ಲಿ ಆಯಾ ಪಕ್ಷಗಳು ಅಲ್ಲಿ ಮಾತನಾಡಿವೆ. ರಾಜ್ಯಪಾಲರ ಕಾರ್ಯಚಟುವಟಿಕೆಯ ಇತಿಮಿತಿ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿತ್ತು ಕೂಡ. ಅವ್ರಿಗೂ ಒಂದು ಕಾರ್ಯಚಟುವಟಿಕೆ ಇತಿಮಿತಿ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿತ್ತು ಕೂಡ. ಇದೀಗ ಇಲ್ಲೇನಾಗುತ್ತೆ, ಇದೀಗ ಕರ್ನಾಟಕದ ಸರದಿ ಶುರುವಾಗಿದೆಯಾ? ಇಲ್ಲಿ ನೋಟಿಸ್ ಕೊಡೋ ಮೂಲಕವಾಗಿ ಕರ್ನಾಟಕದಲ್ಲೂ ಶುರುವಾಯಿತಾ ಅಂತ ಒಂದು ಪ್ರಶ್ನೆ ಇಲ್ಲಿ. ಇಡಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಸಂತೋಷ್ ರಾಥೋಡ್, ವೆಸ್ಟ್ ಬೆಂಗಾಲ್, ದೆಹಲಿ, ತಮಿಳುನಾಡು ಆಯಿತು, ಈಗ ಕರ್ನಾಟಕದ ಸರದಿ ಶುರುವಾಗಿದೆಯಾ? ಜಾರ್ಖಂಡ್ ಕೂಡ ಏನು ಕಡಿಮೆ ಇರಲಿಲ್ಲ. ರಮಾಕಾಂತ್, ಈ ಎಲ್ಲ ಪರಿಸ್ಥಿತಿಗಳನ್ನು ನೋಡ್ತಾ ಹೋದರೆ ಎಲ್ಲೋ ಒಂದೆಡೆ ಇದು ಸತ್ಯ ಅಂತ ಅನಿಸುತ್ತೆ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಸಚಿವರು ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಏನಂತಂದರೆ ಈ ಸ್ಕ್ರಿಪ್ಟ್ ಏನಿದೆ ಇವತ್ತು ರಾಜ್ಯಪಾಲರು ಮಾತನಾಡ್ತಾ ಇರುವಂಥದ್ದು, ಅದೇ ರೀತಿಯಾಗಿ ರಾಜ್ಯಪಾಲರ ನಡೆಯನ್ನು ನೋಡ್ತಾ ಹೋದರೆ ಇದೆಲ್ಲವೂ ಕೂಡ ಕೇಂದ್ರದ ಕೈಗೊಂಬೆಯಾಗಿ ಅವರು ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಅನ್ನುವಂತಹ ಆರೋಪ ಒಂದು ಕಡೆ ಆದರೆ, ಮತ್ತೊಂದೆಡೆಯಲ್ಲಿ ಕರ್ನಾಟಕ ಸರ್ಕಾರ ಒಂದೆಡೆ ಎಲ್ಲೋ ಇದನ್ನೆಲ್ಲ ನೋಡ್ತಾ ಇದ್ರೆ ಜಾಣ ನಡೆಯನ್ನ ಏನಾದರೂ ಅನುಸರಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಪಶ್ಚಿಮ ಬಂಗಾಳದಲ್ಲೂ ಕೂಡ ನೋಡಿದ್ದೀವಿ, ಮಮತಾ ಬ್ಯಾನರ್ಜಿ ಹಾಗೂ ರಾಜ್ಯಪಾಲರ ನಡುವೆ ಯಾವ ರೀತಿಯಾಗಿ ಸಂಘರ್ಷ ಏರ್ಪಡ್ತು ಅನ್ನುವಂಥದ್ದನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಹಾಗೂ ದೆಹಲಿ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ದೆಹಲಿ ಸರ್ಕಾರ ಮಾಡಿತ್ತು. ದೆಹಲಿಯ CM ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗತ್ತೆ, ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ತರಾತುರಿಯಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾಗ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗ್ತಾರೆ. ಇನ್ನು ಅದೇ ರೀತಿಯಾಗಿ ಯಾವಾಗ ಅವರು ಅರೆಸ್ಟ್ ಆಗಿ ಜೈಲಿಗೆ ಹೋದ್ರು ಆ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಬಹಿರಂಗವಾಗಿ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ CM ಅವರು ಜೈಲಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸರ್ಕಾರವನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಯಾವುದೇ ಒಂದು ಸರ್ಕಾರ ಜನರಿಂದ ಆಯ್ಕೆಯಾಗಿ ಬಂದಿರುವಂತಹ ಬಹುಮತದ ಸರ್ಕಾರಕ್ಕೆ, ಅದು ಕೂಡ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕುಳಿತಿರುವಂತಹ ರಾಜ್ಯಪಾಲರು ಈ ರೀತಿಯಾಗಿ ಅಡೆತಡೆಗಳನ್ನು ಹಾಕುವಂಥದ್ದು, ಅದೇ ರೀತಿಯಾಗಿ ಕೇಂದ್ರದ ಒಂದು ಕೈಗೊಂಬೆಯಾಗಿ ಈ ರೀತಿಯಾಗಿ ಏನಾದರೂ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ಜಾರ್ಖಂಡ್ನ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿ ಆಯಿತು. ಇನ್ನು ಅದೇ ರೀತಿಯಾಗಿ ಮತ್ತೊಂದೆಡೆ ಈಗ ಪಂಜಾಬ್ನಲ್ಲೂ ಕೂಡ ನಾವು ನೋಡಿದ್ದೆ ಆದರೆ ಪಂಜಾಬ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಇದೆಲ್ಲವನ್ನ ನೋಡಿದಾಗ ಕರ್ನಾಟಕ ಸರ್ಕಾರ ಎಲ್ಲೋ ಒಂದೆಡೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ತಾ, ಯಾಕಂದ್ರೆ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಲ್ಲಿನ ರಾಜ್ಯಪಾಲರಾಗಿರುವಂತಹ N. ರವಿ ಅವರು ಒಬ್ಬ ಸಚಿವನಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರತ್ತೆ ತಮಿಳುನಾಡು ಸರ್ಕಾರ. ಸುಪ್ರೀಂ ಕೋರ್ಟ್ ಹೇಳುವಂಥದ್ದು ಏನು ಅಂತಂದ್ರೆ, ಯಾವುದೇ ಒಬ್ಬ ರಾಜ್ಯ ಸಚಿವರ ನೇಮಕಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ವಚನ ಬೋಧಿಸುವಂಥದ್ದು ಮಾತ್ರ ರಾಜ್ಯಪಾಲರ ಕರ್ತವ್ಯ.
ಆದರೆ ಇಲ್ಲಿ ರಾಜ್ಯಪಾಲರು ತಮ್ಮ ಪರಿಧಿಯನ್ನ ಮೀರಿ ಎಲ್ಲೋ ಒಂದೆಡೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗತ್ತೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಈ ವಿಚಾರವನ್ನ ಹೇಳಿದ್ದಾರೆ. ಹೀಗಾಗಿ ಇದೇ ವಿಷಯಗಳನ್ನ ಮುಂದೆ ಇಟ್ಕೊಂಡು ಬೀಸುವ ದೊಣ್ಣೆಯಿಂದ ಒಂದು ಬಹುದೊಡ್ಡದಾಗಿರುವಂತಹ ಸಮಸ್ಯೆ ಅಂತ ಕೂಡ ನಾವು ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ಮುಂಚೆಯೇ ಎಚ್ಚೆತ್ಕೊಂಡು ಸರ್ಕಾರ ಇದೀಗ ಕೇಂದ್ರ ಸರ್ಕಾರಕ್ಕೆ ಆಘಾತ ಕೊಡೋದಕ್ಕೆ ಏನಾದರೂ ತಯಾರಿ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಕೂಡ ಈಗ ಕಾಡ್ತಾ ಇರುವಂತದ್ದು ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.